ಇನ್ನು ಬಿಪಿಎಲ್ ಕಾರ್ಡ್ಗೆ ಕೇಂದ್ರ ಸರ್ಕಾರದ ಮಾನದಂಡ ಇದೆ. ಅರ್ಹರಿಗೆ ನ್ಯಾಯ ಸಿಗಬೇಕಲ್ವಾ, ಅರ್ಹರಿಗೆ ಸಿಗುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಾತನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆಯೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೆ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ ಪೋಳಾಗ್ತಾ ಇದೆ ಮನಿ ಎಲ್ಲ ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗ್ಬೇಕು, ಬಡವರ ಯೋಜನೆ ಬಡವರಿಗೆ ಹೋಗ್ಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡ ಬಿಪಿಎಲ್ ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ಮಾಡಿ, ನಾನು ಆಹಾರ ಸಚಿವನಾಗಿದ್ದೆ, ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಾಡ್ತಾ ಇರುವಂಥದ್ದು ಅದು ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಟ್ಯಾಕ್ಸ್ GST ಅಲ್ಲಿ ಅವ್ರದ್ದು ರೆಕಾರ್ಡ್ಸ್ ಬರ್ತಾ ಇದೆ ಅದೆಲ್ಲ ನೋಡಿಕೊಂಡು ಆ ಪ್ರಕಾರ ಅವರು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ 11 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗ್ತಿದೆ, BPL to APL ಮಾಡ್ತಾ ಇದೆ ಸರ್ಕಾರ. ಇದೇ ವಿಷಯವಾಗಿ ರಾಜಕೀಯ ಕೆಸರಚಾಟ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅರ್ಹರಿಗೆ ಬಡವರ ಯೋಜನೆ ಬಡವರಿಗೆ ಮಾತ್ರ ಅಂತ ಸರ್ಕಾರ ಹೇಳ್ತಾ ಯಾವ ಮಾನದಂಡದ ಆಧಾರದ ಮೇಲೆ ಕ್ಯಾನ್ಸಲ್ ಆಗ್ತಾ ಇದೆ ಕಾರ್ಡ್? ಯಾವ ಆಧಾರದ ಮೇಲೆ ಅಂದರೆ ಯಾರ್ಯಾರು ಅಂದರೆ ಒಂದು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವ್ರನ್ನ ರದ್ದು ಮಾಡಬಹುದು, ಅವರ ಒಂದು BPL ಕಾರ್ಡ್ಗಳನ್ನು ರದ್ದು ಮಾಡುವುದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿತ್ತು. ಆದರೆ ಇದು ವಿವಾದದ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದ ಕುಟುಂಬಗಳು ಕೆಲವರು ಕೂಡ ಏನು ಟ್ಯಾಕ್ಸ್ ಪೇಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಒಂದು BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಹುಟ್ಟುಹಾಕಿತ್ತು. ಸೊ ಈ ಒಂದು ವಿಚಾರವಾಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೇಲೆ ಫುಲ್ ಗರಂ ಆದಂತ ಸನ್ನಿವೇಶವೂ ಕೂಡ ಕಂಡುಬಂತು. ಯಾಕಂತ ಹೇಳಿದ್ರೆ ನಾವು ಅನರ್ಹರ BPL ಕಾರ್ಡ್ಗಳನ್ನು ಅಷ್ಟೇ ನಾವು ರದ್ದು ಮಾಡ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಅರ್ಹರ BPL ಕಾರ್ಡನ್ನು ನಾವು ರದ್ದು ಮಾಡೋದಿಲ್ಲ, ಬಡವರಿಗೆ ಈ ಒಂದು ಸೌಲಭ್ಯಗಳು ಸಿಗ್ಬೇಕಲ್ವೇನ್ರಿ? ಯಾಕಂತ ಹೇಳಿದ್ರೆ ಈಗೆಲ್ಲ ಆರೋಪಗಳನ್ನ ಮಾಡ್ತಾರಲ್ಲ, ಬಿಜೆಪಿಯವರು ಏನಾದ್ರು ಅನ್ನಭಾಗ್ಯನ್ನ ಕೊಟ್ಟಿದ್ರು, ಇದೇ ಸಿದ್ದರಾಮಯ್ಯ ಅನ್ನಭಾಗ್ಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾವು ಅನರ್ಹರ BPL ಕಾರ್ಡ್ಗಳನ್ನು ಅಷ್ಟೇ ತೆಗಿತಾ ಇದೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವಿವಾದಕ್ಕೆ ತೆರೆ ಎಳೆದ್ರೆ, ಇತ್ತ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪಡಿತರ ಚೀಟಿ ವಿಚಾರವಾಗಿ ಮಾನದಂಡಗಳನ್ನ ಫಿಕ್ಸ್ ಮಾಡಿರುವಂತವರು ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆಯೇ ನಾವು BPL ಕಾರ್ಡ್ಗಳನ್ನು ರದ್ದನ್ನು ಮಾಡ್ತಾ ಇದೀವಿ. ಯಾರ್ಯಾರು ಅರ್ಹರಿದ್ರೆ ಅವರಿಗೆ ಸಿಗುತ್ತೆ, ಯಾರ್ಯಾರು ಅನರ್ಹರಿದ್ರೆ ಅವ್ರು ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು CM ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ದನಿಗೂಡಿಸಿರ್ತಕ್ಕಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇದೇ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾನದಂಡಗಳ ಆಧಾರದ ಮೇಲೆ ಮತ್ತೊಂದು ಕಡೆಯಾಗಿ ಯಾರ್ಯಾರು ಅನರ್ಹರಿದ್ರೋ ಅವರ BPL ಕಾರ್ಡ್ಗಳನ್ನ ತೆಗಿತಾ ಇದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನೋ ಈ ಒಂದು ತೆರಿಗೆ ವಿಚಾರವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಯಾವತ್ತಾದ್ರೂ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನೆ ಏನಾದ್ರೂ ಕೇಳಿದಾರ? 4.5 ಲಕ್ಷ ಕೋಟಿಯಷ್ಟು ನಾವು ಏನು ತೆರಿಗೆಯನ್ನ ಕರ್ನಾಟಕದಿಂದ ಕಟ್ತಾ ಇದೀವಿ, ಆದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 59,000 60,000 ಕೋಟಿ ಅಷ್ಟೇ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರೂ ಕುಮಾರಸ್ವಾಮಿ ಆಗಲಿ ಅಥವಾ ದೇವೇಗೌಡರಾಗ್ಲಿ ಪ್ರಸ್ತಾಪ ಮಾಡಿದಾರ? ಇವರು ಸುಮ್ಮನೆ ಈ ರೀತಿಯಾದಂತ ಒಂದು ಆರೋಪವನ್ನ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಿಜೆಪಿ ಸೇರಿದಂತೆ JDS ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಈ ಮೂಲಕವಾಗಿ ಈ ಒಂದು BPL ಕಾರ್ಡ್ ವಿಚಾರ ಮತ್ತೊಂದು ಕಡೆಗೆ ರಾಜ್ಯದ ತೆರಿಗೆ ಪಾಲು, ಈ ಎರಡು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಪರಸ್ಪರ ಆಡಳಿತ ವಿಪಕ್ಷಗಳ ನಾಯಕರ ನಡುವೆ ಒಂದು ರೀತಿ ಪರಸ್ಪರ ಕೆಸರೆರಚಾಟ ಶುರುವಾಗಿರುವಂತದ್ದು. ಶರ್ಮಿತಾ.